Once again, welcome back to Golmaal. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಟೈಮ್ ಅಪ್ ಆಗುತ್ತೆ. ಸೊ ಯಾರು ಎಷ್ಟು ಜಾಸ್ತಿ ಐಟಮ್ ಅನ್ನ ಪರ್ಚೇಸ್ ಮಾಡಿ ವಿನ್ನರ್ ಆಗ್ತಾರೆ ಅದು ಗೊತ್ತಾಗುತ್ತೆ. ಆದ್ರೆ ಸೋತೋರು ಯಾಕೆ ಸೋತ್ರು, ಗೆದ್ದೋರ ಗೆಲುವಿನ ಗುಟ್ಟೇನು, ಬನ್ನಿ ಕೇಳೋಣ ನೋಡೋಣ. ಟೈಮ್ ಅಪ್ ಆಯ್ತು. ಎಲ್ಲರೂ ಉಚಿತವಾಗಿ ಕೊಟ್ಟಿರೋ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಆದ್ರೆ ಯಾರು ಜಾಸ್ತಿ ಐಟಮ್ ಪರ್ಚೇಸ್ ಮಾಡ್ತಾರೋ ಅವರು ವಿನ್ನರ್. ಹಾಗಾದ್ರೆ ಬನ್ನಿ ಈಗ ಯಾರು ವಿನ್ನರ್ ಆಗಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, half an hour time ಅಲ್ಲಿ they bought so many items. ಫಸ್ಟ್ ರಿಲೀಫ್ ಆಯಿತು. ಓಕೆ, ಟೈಮ್ 30 ಮಿನಿಟ್ಸ್ ಆಯಿತು. ಫಸ್ಟ್ 30 ಮಿನಿಟ್ಸ್ ಆಯಿತು. 5,000 ರುಪೀಸ್ ಪರ್ಚೇಸ್ ಮಾಡಿದ್ವಿ. ಅದರಲ್ಲಿ ಏನೇನಿದೆ ಅಂತ ನೋಡಬೇಕು ಇವತ್ತು. ಮತ್ತು ಅದು ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಆಲ್ವೇಸ್ ರಿಸಲ್ಟ್ಸ್ ಬರಬೇಕಲ್ವಾ, ಆ ಟೈಮ್ ತುಂಬ ಎಕ್ಸೈಟಿಂಗ್ ಟೈಮ್ ಅದು. ಸೊ ಮತ್ತು ಎಲ್ಲ ಶಾಪಿಂಗ್ ಬ್ಯಾಗ್ಸ್ ಜಾಸ್ತಿ ಇತ್ತು ಮತ್ತು ಕಂಟೆಸ್ಟೆಂಟ್ಸ್ ಜೊತೆ. ಸೊ ನಮ್ಮದು ಮಾತ್ರ ಒಂದೇ ಒಂದು ಶಾಪಿಂಗ್ ಬ್ಯಾಗ್ ಮತ್ತು ಚಿಕ್ಕದೊಂದಿತ್ತು. ಸೊ ಅದರಲ್ಲಿ ಸೈಡಲ್ಲಿ ಅವರು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಅಲ್ಲಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಯಿತು ಅದು. ಮತ್ತು ಅವರು ಬಂದು ಅಲ್ಲಿ, ಯಾಕೆಂದರೆ ಅದು ಅಲ್ಲಿ ಒಂದು DJ ಹೊತ್ತಿದ್ದಾರೆ ಅಲ್ಲಿ. ಅವರು ಬರೀ ಒಂದು ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಎಷ್ಟು ಐಟಮ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಮತ್ತು ಸಡನ್ನಾಗಿ ಎಲ್ಲ ಬಿಟ್ಬಿಟ್ಟು ನಮ್ಮ ಬ್ಯಾಗ್ ತೊಗೊಂಡಿದ್ದಾರೆ. ಯಾಕೆಂದರೆ ನಮ್ಮ ಬ್ಯಾಗ್ ಚಿಕ್ಕದು. ಮತ್ತು ಅದು ಗೊತ್ತಾಯಿತು, ಓಕೆ ನಮ್ಮದೇ ಏನೋ ಇಂಟ್ರೆಸ್ಟಿಂಗಾಗಿ ಇರಬೇಕು ಅದು. ಏನೋ ಅದು ಇಟ್ಕೊಂಡು ಮತ್ತೆ ಎಲ್ಲ ಶಾಪರ್ಸ್ ಜೊತೆ ಇದರಲ್ಲಿ ಎಷ್ಟು ಐಟಮ್ಸ್ ಇರ್ಬೋದು ಅಂತ ಕೇಳ್ತಾ ಇದ್ದಾರೆ. The right side, start guessing. It looks pretty small, but I sure there are so many things in it. 45, 28, no. 45, no. 30, no. 50, no. 10, no. You're decreasing, you have to increase. 20, no. ಮತ್ತು ಅಲ್ಲಿ ಎಲ್ಲ ಅವರು ಗೆಸ್ ಮಾಡ್ತಾ ಇದ್ದಾರೆ, ಇದ್ರ 40 ಐಟಮ್ಸು 45 ಐಟಮ್ಸು ಅಂತ. ಸೊ ಅವರು ಆ ಟೈಮಲ್ಲಿ ಅವರು ಇನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ ತಕ್ಷಣ ಗೊತ್ತಾಯಿತು, ಓಕೆ ನಮ್ಮಲ್ಲಿ ಏನೋ ಇದೆ ಅದರಲ್ಲಿ ಇಲ್ಲಿ. Any guesses who was the winner? Middle one? Any guesses who was the winner? No, the winner is with 71 items in her bag. They still had 100 rupees remaining. And friends, the winner for the day is, congratulations, all others, congratulations, you are pretty good. I know that I have not won. It's the first time I have run around all the floors to shop. It was it was a different experience for me. I don't consider myself as a loser because I got 5,000 bucks worth of items. So I'm happy that I was able to participate at the end. ಮತ್ತು ಇನ್ನೊಂದು ಸಾರಿ ಈ ಥರ ಮಾಡಬೇಕು ಅದು. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಇದು ನೆಕ್ಸ್ಟ್ ಏನು ಮಾಡಬೇಕು, ಇನ್ನೂ ಸ್ವಲ್ಪ ಒಳ್ಳೆಯದೇ ಮಾಡಬಹುದು ಇದು. ಸೊ ನೆಕ್ಸ್ಟ್ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇದ್ದೀವಿ ನಾವು ಇದರಲ್ಲಿ.
ನೋಡಿದ್ರಲ್ಲ, ಉಚಿತವಾಗಿ 5,000 ರೂಪಾಯಿ ಕೊಟ್ಟರೆ ಅದನ್ನು ಖರ್ಚು ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ. ಟೈಮ್ ಕೊಟ್ಟರೆ ಅದು ಸುಲಭ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಈ ಥರ ಮಜಾ ಇರಲ್ಲ ಅನ್ನೋದಂತೂ ಸತ್ಯ. ಅದೇ ಈ ಕಾರ್ಯಕ್ರಮದ ವಿಶೇಷ. ಮತ್ತೆ ಇದೇ ಥರ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.